ಇಂಪಾರ್ಟೆಂಟ್ ಆರ್ ಬಿ ಡಿ ಪಿ ಡಿ ಡಿ ಪಿ ಬಿ ಡಿ ಆ್ಯಂಡ್ ಆರ್ ಡಿ ಡಿ ಅಡ್ಜಸ್ಟ್ಮೆಂಟ್. ಓಕೆ, ಇದು ಅಡ್ಮಿಷನ್ ಚಾಪ್ಟ್ರಲ್ಲೂ ಬರ್ತದೆ, ರಿಟೈರ್ಮೆಂಟ್ ಚಾಪ್ಟ್ರಲ್ಲೂ ಬರ್ತದೆ, ತುಂಬ ಇಂಪಾರ್ಟೆಂಟ್. ಓಕೆ, ಫಸ್ಟ್ ಕೇಸ್ ನೋಡಿ. ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಡೆಟಾಸ್ ಕೊಟ್ಟಿರ್ತಾರೆ 18,000. ಈಗ ನಿಮಗೆ ಅಡ್ಜಸ್ಟ್ಮೆಂಟ್ಲಿ ಏನು ಕೊಟ್ಟಿರ್ತಾರೆ ಅಂದರೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಮೇಂಟೈನ್ಡ್ ಎಟ್ 5% ಆನ್ ಡೆಟಾಸ್ನ ಕೊಟ್ಟಿರ್ತಾರೆ. ಓಕೆ, ಈ ಥರ ಕೊಟ್ಟಾಗ ಫಸ್ಟ್ ಎಲ್ಲಿ ಎಫೆಕ್ಟ್ ಆಯಿತು ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡಿಗೆ ತಗೋಬೇಕು. ಟು ಪಿ ಡಿ ಡಿ ಅಕೌಂಟ್ ಅಂತೇಳಿ ಈ 18,000 ಮೇಲೆ 5%ನ ಕ್ಯಾಲ್ಕುಲೇಟ್ ಮಾಡಬೇಕು. ಆಗ ಎಷ್ಟು ಬರ್ತದೆ ನಿಮಗೆ? 900 ರೂಪೀಸ್ ಬರ್ತದೆ. ಓಕೆ, ಎಗೇನ್ ನೆಕ್ಸ್ಟ್ ಎಲ್ಲಿ ಎಫೆಕ್ಟ್ ಆಯ್ತದೆ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ಎಗೇನ್ ತಗೋಬೇಕು. ಡೇಟಾಸ್ 18,000 ಇದೆ, ಆ 18,000ಇಂದ ಈ ಪಿ ಡಿ ಡಿ ನಾವು ಕ್ರಿಯೇಟ್ ಮಾಡಿದ ಪಿ ಡಿ ಡಿ 900ನ ಡಿಡಕ್ಟ್ ಮಾಡಬೇಕು. ಇದು ಫಸ್ಟ್ ಕೇಸ್. ಓಕೆ, ಸೆಕೆಂಡ್ ಟೈಪ್ ನೋಡಿ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ, ಡೆಟಾರ್ಸ್ 40,000 ಲೆಸ್ ಪ್ರಾವಿಷನ್ ಪಿ ಡಿ ಡಿ ಏನು ಬೇಕಾದ್ರೆ ಇರ್ಬೋದು 1,000 ರೂಪೀಸ್. ಔಟ್ರ್ ಕಾಲಮ್ 39,000 ಇದೆ. ಈಗ ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿದ್ದಾರೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಇನ್ಕ್ರೀಸ್ ಅಂತ ಕೊಡಿ. ಇನ್ಕ್ರೀಸ್ ಅಂದರೆ ಆಲ್ರೆಡಿ 1,000 ಇತ್ತು, ಪುನಃ ಇನ್ಕ್ರೀಸ್ ಆಯಿತು. ಇನ್ಕ್ರೀಸ್ ಆದರೆ ನಮಗೇನು, ಪುನಃ ನಮಗೆ ಅದು ಲಾಸ್. ಏಕೆಂದರೆ ಆಲ್ರೆಡಿ ಬರಲಿಕ್ಕಿತ್ತು 1,000, ಪುನಃ ಜಾಸ್ತಿ ಆಯ್ತಿದೆ ಟು 10% ಆನ್ ಡೆಟಾಸ್. ಈ ಥರ ಕೊಟ್ಟಾಗ ಏನು ಮಾಡಬೇಕಂದ್ರೆ ಫಸ್ಟ್ ಈ 40,000 ಮೇಲೆ 10% ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಬಂದ ಅಮೌಂಟಿಂದ ಹಳೆ ಪ್ರಾವಿಷನ್ನ ಡಿಡಕ್ಟ್ ಮಾಡಬೇಕು. ಓಕೆ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ತಗೋಬೇಕು. ಟು ಪಿ ಡಿ ಡಿ ಅಕೌಂಟ್ ಅಂತೇಳಿ 40,000 ಮೇಲೆ 10%ನ ಕ್ರಿಯೇಟ್ ಮಾಡಬೇಕು. ಆಗ 4,000 ಬರ್ತದೆ. 4,000ಇಂದ ಹಳೇ ಪ್ರಾವಿಷನ್ 1,000ನ ಡಿಡಕ್ಟ್ ಮಾಡಬೇಕು. ಆಗ ನಮಗೆ ಎಷ್ಟು ಬರ್ತದೆ ಅಂದರೆ 3,000 ರೂಪೀಸ್ ಬರ್ತದೆ. ಓಕೆ, ಎಗೇನ್ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಏನು ಮಾಡಬೇಕು ಅಂದರೆ ಡೆಟಾಸ್ 40,000ಇಂದ ಈ ಹೊಸದಾಗಿ ಕ್ರಿಯೇಟ್ ಆದ ಈ 4,000ನ ಡೈರೆಕ್ಟ್ ಮೈನಸ್ ಮಾಡ್ಬೋದು, ಅಥವಾ ಹಳೇ ಪ್ರಾವಿಷನ್ 1,000 ಪ್ಲಸ್ ನ್ಯೂ ಪ್ರಾವಿಷನ್ 3,000ನ ಸೇರಿ ಮೈನಸ್ ಮಾಡಬೇಕು. ಆಗ ಔಟ್ರ್ ಕಾಲಮಿಗೆ 36,000 ಬರ್ತದೆ. ಓಕೆ, ನೆಕ್ಸ್ಟ್ ಕೇಸ್ ನೋಡಿ. ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಡೆಟಾಸ್ 40,000 ಕೊಟ್ಟಿದ್ದಾರೆ, ಎಗೇನ್ ಪ್ರಾವಿಷನ್ ಕೊಟ್ಟಿದ್ದಾರೆ 500 ಇದೆ. ಔಟ್ರ್ ಕಾಲಮಿಗೆ 39,500. ಅಡ್ಜಸ್ಟ್ಮೆಂಟ್ಲಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಟು ಬಿ ಇನ್ಕ್ರೀಸ್ಡ್ ಬೈ 1,200. ಇನ್ಕ್ರೀಸ್ ಆಲ್ರೆಡಿ ಇತ್ತು, ಪ್ಲಸ್ ಇನ್ನು 1,200 ಜಾಸ್ತಿ ಆಗಿದೆ. ನಮಗೆ ಎಗೇನ್ ಇನ್ಕ್ರೀಸ್ ಆದರೆ ಏನಾಯ್ತದೆ, ಅದು ಲಾಸ್. ಎಲ್ಲಿ ತಗೋಬೇಕು, ಡೆಬಿಟ್ ಸೈಡ್. ಎಗೇನ್ ಇಲ್ಲಿ ಬೈ ಅಂತ ಕೊಟ್ಟಿದ್ದಾರೆ, ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ 1,200. ಓಕೆ, ಎಲ್ಲಿ ತಗೋಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡ್ನಲ್ಲಿ ಟು ಪಿ ಡಿ ಡಿ ಅಕೌಂಟ್ ಅಂತೇಳಿ 1,200ನ ತಗೋಬೇಕು. ಓಕೆ, ನ್ಯೂ ಬ್ಯಾಲೆನ್ಸ್ಲಿ ಹೆಂಗೆ ಎಫೆಕ್ಟ್ ಆಯ್ತದೆ, ಡೆಟಾಸ್ 40,000 ಇದೆ, ಪ್ಲಸ್ ಆಲ್ರೆಡಿ ಇದ್ದ ಹಳೆ 500 ಪ್ಲಸ್ ಹೊಸ 1,200 ಸೇರಿ 1,700ನ ಡಿಡಕ್ಟ್ ಮಾಡ್ಕೋಬೇಕಾಯ್ತು. ನೆಕ್ಸ್ಟ್ ಇನ್ನು ಫೋರ್ತ್ ಒನ್ ನೋಡಿ. ಫೋರ್ತ್ ಒನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಡೆಟಾಸ್ 16,000 ಇದೆ, ಲೆಸ್ ಪಿ ಬಿ ಡಿ 2,000 ರೂಪೀಸ್ ಕೊಟ್ಟಿದ್ದಾರೆ. ಆಗ 14,000 ರೂಪೀಸ್ ಆಯ್ತದೆ. ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪಿ ಬಿ ಡಿ ಈಸ್ ಟು ಬಿ ರೆಡ್ಯೂಸ್ಡ್ ಬೈ 900. ನೋಡಿ, ರೆಡ್ಯೂಸ್ಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಪಿ ಬಿ ಡಿ ರೆಡ್ಯೂಸ್ಡ್ ಆದರೆ ನಮಗೆ ಅದು ಇನ್ಕಮ್, ಏಕೆಂದರೆ ಕಸ್ಟಮರ್ ನಮಗೆ ಅಮೌಂಟ್ ರಿಟರ್ನ್ ಕೊಡ್ತಿದ್ದಾರೆ ಅಂತ. ಬೈ ಅಂತಲೇ ಕೊಟ್ಟಿದ್ದಾರೆ. ಆಗ ಯಾವ ಸೈಡ್ ತಗೋಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್, ಬೈ ಪಿ ಬಿ ಡಿ ಅಕೌಂಟ್ 900. ಓಕೆ, ಬ್ಯಾಲೆನ್ಸ್ ಶೀಟಿಂದ ಏನು ಮಾಡಬೇಕಂದ್ರೆ ಡೆಟಾಸಿಂದ ನಮಗೆ 2,000 ರೂಪೀಸ್ ಬರಲಿಕ್ಕಿತ್ತು, 2,900 ರಿಸೀವ್ಡ್ ಆಯ್ತು. ಆಗ 900ನ ಮೈನಸ್ ಮಾಡಿ ರಿಮೈನಿಂಗ್ ಬರಲಿಕ್ಕಿರೋದೇನು 1,100ನ ಮಾತ್ರ ಡಿಡಕ್ಟ್ ಮಾಡಬೇಕು. ನೆಕ್ಸ್ಟ್ ಫಿಫ್ತ್ ಒನ್ ನೋಡಿ. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾಸ್ ಕೊಟ್ಟಿದ್ದಾರೆ 40,000, ಈಗೇನೇನು ಕೊಟ್ಟಿದ್ದಾರೆ, ಪ್ರಾವಿಷನ್ 3,000 ಕೊಟ್ಟಿದ್ದಾರೆ. ಔಟ್ರ್ ಕಾಲಮ್ 30,000 ಇದೆ. ಅಡ್ಜಸ್ಟ್ಮೆಂಟ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ರೆಡ್ಯೂಸ್ಡ್ ಟು 5% ಆನ್ ಡೆಟಾಸ್. ಓಕೆ, ರೆಡ್ಯೂಸ್ಡ್ ಅಂದರೆ ಕೊಟ್ಟಿದ್ದಾರೆ. ಆಗ ನಮಗೆ ಅದು ಇನ್ಕಮ್ 5%. ನಮಗೆ ಪ್ರಾಫಿಟ್ ಲಾಸ್ ಅಂತ ಗೊತ್ತಿಲ್ಲ, ಎಷ್ಟಾಗಿಂದ ಗೊತ್ತಿಲ್ಲ. ಓಕೆ, ನನಗೆ ಕಂಡುಹಿಡಿಬೇಕಾಯ್ತದೆ. ಯಾವ ಸೈಡ್ ತಗೋಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡ್ ಏನು ಅಂತ ತಗೋಬೇಕು ಅಂದರೆ ಬೈ ಪಿ ಡಿ ಡಿ ಅಕೌಂಟ್ ಅಂತೇಳಿ ತಗೋಬೇಕು. ಪಿ ಡಿ ಡಿ ಅಕೌಂಟ್ ಅಂತೇಳಿ ಕ್ರಿಯೇಟ್ ಮಾಡಬೇಕು. 40,000 ಮೇಲೆ 5%ನ ಕ್ಯಾಲ್ಕುಲೇಟ್ ಮಾಡಬೇಕು. ಆಗ ನಮಗೆ ಎಷ್ಟು ಬರ್ತದೆ ಅಂದರೆ 2,000 ರೂಪೀಸ್ ಬರ್ತದೆ. ನೆಕ್ಸ್ಟ್ ಹಳೇ ಅಮೌಂಟಿಂದ 3,000ಇಂದ 2,000 ಮೈನಸ್ ಮಾಡಬೇಕು. ಆಗ 1,000 ರೂಪೀಸ್ ಔಟ್ರ್ ಕಾಲಮ್ಗೆ ಹೋಯ್ತದೆ. ಓಕೆ, ಈಗ ನ್ಯೂ ಬ್ಯಾಲೆನ್ಸ್ ಶೀಟ್ ಏನು ಮಾಡಬೇಕು, ಡೆಟಾಸಿಂದ ಲೆಸ್ ಪಿ ಡಿ ಡಿಯಿಂದ ತಗೋಬೇಕು. ಓಕೆ, 3,000 ನೋಡಿ ನಮಗೆ 1,000 ಬರ್ತಿದೆ. ಓಕೆ, ಆಗ ನಮಗೆ ಇನ್ನು ಬರಲಿಕ್ಕಿರೋದು 2,000 ಮಾತ್ರ. 3,000 ಹೋದರೆ 2,000 ಮಾತ್ರ ನಮಗೆ ಬರಲಿಕ್ಕಿರೋದು, ಅದು ಮಾತ್ರ ನಾವು ಮೈನಸ್ ಮಾಡಬೇಕು. 38,000 ಔಟ್ರ್ ಕಾಲಮ್ಗೆ ಹೋಯ್ತದೆ. ಓಕೆ, ಸಿಕ್ಸ್ತ್ ಒನ್ ನೋಡಿ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಡೆಟಾಸ್ 30,000 ರೂಪೀಸ್ ಕೊಟ್ಟಿದ್ದಾರೆ,
ಏನು ಕೊಟ್ಟಿದ್ದಾರೆ, ಲೆಸ್ ಪ್ರಾವಿಷನ್ ಅಂತೇಳಿ 1000 ರೂಪೀಸ್ ಕೊಟ್ಟಿದ್ದಾರೆ. ಔಟರ್ ಕಾಲಮಿಗೆ 29,000 ಇದೆ. ಏನು ಕೊಟ್ಟಿದ್ದಾರೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ನೋ ಮೋರ್ ನೆಸಸರಿ. ನೋ ಮೋರ್ ನೆಸಸರಿ ಅಂತಂದರೆ ಅದು ಇನ್ನೂ ಇಲ್ಲ, ಅಥವಾ ಅಮೌಂಟ್ ಕಂಪ್ಲೀಟಾಗಿ ನಮಗೆ ರಿಕವರಬಲ್ ಆಯ್ತಿದೆ, ನಮಗೆ ರಿಟರ್ನ್ ಬರ್ತಿದೆ ಅಂತ. ಓಕೆ, ಈ ಥರ ಕೊಟ್ಟಾಗ ನೋ ಮೋರ್ ನೆಸಸರಿ ಅಥವಾ ನೋ ಲಾಂಗರ್ ಅವೈಲಬಲ್ ಅಂತಂದರೆ ನಮಗೆ ಅದು ಇನ್ಕಮ್ ಎಲ್ಲಿ ತಗೋಬೇಕಂದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡ್ ಬೈ PDD ಅಕೌಂಟ್ನಲ್ಲಿ ಔಟರ್ ಕಾಲಮಿ 1000 ತಗೋಬೇಕು. ಈಗ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಎಲ್ಲೂ ಸಹ ಅದು ಅಫೆಕ್ಟ್ ಆಗಲ್ಲ, ಏಕೆಂದರೆ ನಮಗೆ 30,000 ಬರಲಿಕ್ಕಿದ್ದಲ್ಲಿ 1000 ಡೌಟ್ ಇತ್ತು, ಬಟ್ ಈಗ ಏನಿದೆ ಫುಲ್ 30,000 ರಿಕವರ್ ಆಯ್ತದೆ. ಓಕೆ, ಆಗ ನಮಗೆ ಈ 30,000 ಫುಲ್ಲಾಗಿ ನಮಗೆ ರಿಸೀವ್ಡ್ ಆಯ್ತದೆ. ಓಕೆ, ಬ್ಯಾಲೆನ್ಸ್ ಶೀಟ್ ಆಗ 30,000 ಹಂಗೇ ಕಂಟಿನ್ಯೂ ಆಯ್ತದೆ. ಓಕೆ, 7th ಒನ್ ನೋಡಿ, ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಡೇಟಾಸ್ ಕೊಟ್ಟಿದ್ದಾರೆ 30,000. ಏನು ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟಲ್ಲಿ ನೋಡಿ, ಓಲ್ಡ್ ಬ್ಯಾಲೆನ್ಸ್ ಯಾವುದೇ ಪ್ರಾವಿಷನ್ ಕೊಟ್ಟಿಲ್ಲ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಟು ಬಿ ಮೈಂಟೈನ್ಡ್ ಎಟ್ 1,200 ಆನ್ ಡೇಟಾಸ್ ನೋಡಿದೆ. ಇದು ಆಲ್ರೆಡಿ ಹೊಸದು ಕ್ರಿಯೇಟ್ ಆಗಿರೋದು. ಓಕೆ, ಆಗ ಡೈರೆಕ್ಟ್ ತಗೋಬೇಕಾಯ್ತದೆ. ನಮಗೆ ಲಾಸ್ ಅದು ಟು PDD ಅಕೌಂಟ್ 1,200. ಬ್ಯಾಲೆನ್ಸ್ ಶೀಟಿಂದ ಏನು ಮಾಡಬೇಕಾಗಿದ್ದರೆ ಡೇಟಾಸ್ 30,000ಇಂದ ಈ PDD ಅಮೌಂಟ್ನ ಡಿಡಕ್ಟ್ ಮಾಡಬೇಕು 1,200. ಔಟರ್ ಕಾಲಮ್ಗೆ 28,800 ರೂಪೀಸ್ ಹೋಯ್ತದೆ. ಓಕೆ, ನೆಕ್ಸ್ಟ್ ಒಂದು ನೋಡಿ, ಇದು ಸ್ವಲ್ಪ ಇಂಪಾರ್ಟೆಂಟ್. ಓಕೆ ನೋಡಿ, ಏನು ಕೊಟ್ಟಿದ್ದಾರೆ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಡೇಟಾ 60,000 ರೂಪೀಸ್ ಇದೆ, ಪ್ರಾವಿಷನ್ 3,000. ನಮಗೆ 3,000 ರೂಪೀಸ್ ಬರಲಿಕ್ಕಿತ್ತು ಡೇಟಾಸ್ ಕಸ್ಟಮರ್ಸ್ ಕೈಯಿಂದ. ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿದ್ದಾರೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ರೆಡ್ಯೂಸ್ಡ್ ಟು ₹1,000. ಓಕೆ, ಇದರ ಅರ್ಥ ಇಷ್ಟೇ, ನಮಗೆ ಆಲ್ರೆಡಿ ಎಷ್ಟಿತ್ತು ಅಂತ ಹೇಳಿದ್ರೆ ನೋಡಿ, ಆಲ್ರೆಡಿ ನಮಗೆ 3,000 ರೂಪೀಸ್ ಇತ್ತು, ಅದು ರೆಡ್ಯೂಸ್ಡ್ 2 ಅಂತ ಕೊಟ್ಟಿದ್ದಾರೆ. 2 ಅಂತಲೇ ಕೊಟ್ಟಿದ್ದಾರೆ. 1,000 ರೂಪೀಸ್ ಆಗಿ ಚೇಂಜ್ ಆಗಿದೆ. ಓಕೆ, ಅದರ ಅರ್ಥ ಏನಾಗ ನಮಗೆ 2,000 ರೂಪೀಸ್ ನಮಗಿಲ್ಲಿ ರಿಸೀವ್ಡ್ ಆಯ್ತಿದೆ ಅಂತ ನಾವು ತಿಳ್ಕೋಬೇಕು. 3,000 ಇತ್ತು, 1,000 ಆಗಿ ಚೇಂಜ್ ಆಗಿದೆ. ಆಗ 2,000 ನಮಗಿಲ್ಲಿ ಏನಾಗಿದೆ, ಇನ್ಕಮ್. ಓಕೆ, ಎಲ್ಲಿ ತಗೋಬೇಕು, ರಿವ್ಯಾಲ್ಯೂಷನ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡ್. ಓಕೆ, ಬೈ PDD ಅಕೌಂಟ್ 3,000 ಏನು ಮಾಡಬೇಕು, 1,000ನ ಮೈನಸ್ ಮಾಡಬೇಕು. ಆಗ ನಮಗೆ 2,000 ರೂಪೀಸ್ ನಮಗೆ ಇನ್ಕಮ್ ಆಯ್ತದೆ. ಓಕೆ, ಬ್ಯಾಲೆನ್ಸ್ ಶೀಟ್ಲಿ ಏನು ಮಾಡಬೇಕು ಅಂತಂದರೆ 60,000 ಇದೆ, ಇದರಿಂದ ಪ್ರಾವಿಷನ್ ಆಲ್ರೆಡಿ 3,000 ಇತ್ತು, ಅದರಲ್ಲಿ 2,000 ಬರ್ತಿದೆ ನಮಗೆ. ಆಗ ರಿಟರ್ನ್ ಏನು ಬರಲಿಕ್ಕಿರೋದು 1,000 ಮಾತ್ರ. 60ಇಂದ 1,000 ಮೈನಸ್ ಮಾಡಿದಾಗ 59,000 ರೂಪೀಸ್ ರಿಟರ್ನ್ ಬರ್ತದೆ. ಓಕೆ, ನೆಕ್ಸ್ಟ್ ಒನ್ ನೋಡಿ, 9th ಒನ್. ಓಕೆ, ಓಲ್ಡ್ ಬ್ಯಾಲೆನ್ಸ್ಲಿ ಡೇಟಾಸ್ 10,000 ಇದೆ, ಲೆಸ್ PDD 800 ಕೊಟ್ಟಿದ್ದಾರೆ. ಓಕೆ, ಏನೇನು ಕೊಟ್ಟಿದ್ದಾರೆ ನೋಡಿ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಟು ಬಿ ಮೈಂಟೈನ್ಡ್ ಎಟ್ 5% ಡೇಟಾಸ್ ಕೊಟ್ಟಿದ್ದಾರೆ. ಓಕೆ, ಈ ಥರ ಕೇಸ್ ಕೊಟ್ಟಾಗ ಫಸ್ಟ್ ರಫ್ ಆಗಿ ಚೆಕ್ ಮಾಡಬೇಕು, ನಮಗೆ ಅದು ಇನ್ಕಮ್ ಲಾಸ್ ಅಂದರೆ ನಮಗೆ ಎರಡು ಗೊತ್ತಿಲ್ಲ. ಅಲ್ಲಿ ರೆಡ್ಯೂಸ್ಡನ್ನು ಕೊಟ್ಟಿಲ್ಲ, ಇನ್ಕ್ರೀಸ್ಡು ಕೊಟ್ಟಿಲ್ಲ. ಓಕೆ, ನಾವು ಕಂಡುಹಿಡಿಬೇಕಾಯ್ತದೆ. ಡೇಟಾಸ್ ನೋಡಿ ಎಷ್ಟಿದೆ, 10,000 ಇದೆ. 10,000 ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು, 5% ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 500 ರೂಪೀಸ್ ಬರ್ತದೆ. ಇದು ಯಾವುದಿದು, ನ್ಯೂ PBD ಅಥವಾ ನ್ಯೂ PDD. ಓಲ್ಡ್ ಎಷ್ಟಿದೆ, 800 ಇದೆ. ಓಕೆ, ಹಳೇದಕ್ಕಿಂತ ಹೊಸದಾಗಿರೋದು ಏನಾಗಿದೆ, ರೆಡ್ಯೂಸ್ಡ್ ಇದೆ. ಎಷ್ಟು ರೆಡ್ಯೂಸ್ ಆಗಿದೆ, 300 ರೆಡ್ಯೂಸ್. ಅದರ ಅರ್ಥ ಇಷ್ಟೇ, 800 ಇದ್ದಿದ್ದು 500 ಆಗಿ ಚೇಂಜ್ ಆಗಿದೆ. ಅದರ ಅರ್ಥ ಏನು, ನಮಗೆ 300 ರೂಪೀಸ್ ನಮಗಿಲ್ಲಿ ರಿಸೀವ್ಡ್ ಆಯ್ತಿದೆ ಅಂತ ಅರ್ಥ. ಓಕೆ, ಆಗ ನಮಗೆ ಏನಾಯ್ತದೆ, ಇನ್ಕಮ್ ಎಲ್ಲಿ ತಗೋಬೇಕು. ಓಕೆ, ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಬೈ PBD ಅಕೌಂಟ್ನಲ್ಲಿ ತಗೋಬೇಕು. ಆಗ ಎಷ್ಟು ಬರ್ತದೆ ನಮಗೆ, ಆಗ ಇನ್ಕಮ್ 300 ರೂಪೀಸ್. ಓಕೆ, 10,000 ಮೇಲೆ ಫಸ್ಟ್ 5% ಕ್ಯಾಲ್ಕುಲೇಟ್ 500 ಬರ್ತದೆ. 800ಇಂದ 500 ಮೈನಸ್ ಮಾಡಿದ್ರೆ 300 ರೂಪೀಸ್ ನಮಗೆ ಅಮೌಂಟ್ ರಿಸೀವ್ಡ್ ಆಯ್ತದೆ. ಓಕೆ, ನ್ಯೂ ಬ್ಯಾಲೆನ್ಸಲ್ಲಿ ಏನು ಎಫೆಕ್ಟ್ ಆಯ್ತದೆ. ಓಕೆ ನೋಡಿ, ಆಲ್ರೆಡಿ ಡೇಟಾಸ್ ಇದೆ 10,000 ಇದೆ. ಈ 10,000 ನಾವೇನು ಮಾಡಬೇಕು, 800ಇಂದ ನಮಗೆ 300 ರಿಸೀವ್ಡ್ ಆಯಿತು. 300 ರಿಸೀವ್ಡ್ ಆಗಿ ಇನ್ನು ಬಾಕಿ ನಮಗೆ ಎಷ್ಟು ಬರಲಿಕ್ಕಿರೋದು, 500ನ ಮಾತ್ರ ಡಿಡಕ್ಟ್ ಮಾಡಬೇಕು. 9,500 ರೂಪೀಸ್ ಔಟರ್ ಕಾಲಮ್ಗೆ ಹೋಯ್ತು. ಓಕೆ, 10th ಒನ್ ನೋಡಿ. ಓಕೆ, 10th ಒನ್ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಓಕೆ, ನೆಕ್ಸ್ಟ್ 11th ಒನ್ ನೋಡಿ, ಏನು ಕೊಟ್ಟಿದ್ದಾರೆ, ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಡೇಟಾಸ್ ಇದೆ 17,000, ಲೆಸ್ PDD 1,500 ಅಂತ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿದ್ದಾರೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಈಸ್ ಇನ್ಕ್ರೀಸ್ಡ್ 2 ಅಂತ ಕೊಟ್ಟಿದ್ದಾರೆ. ಇನ್ಕ್ರೀಸ್ಡ್ 2 ಅಂತಲೇ ಕೊಟ್ಟಿದ್ದಾರೆ. ಓಕೆ, ಡೈರೆಕ್ಟಾಗಿ ಇಲ್ಲಿ ತಗೋಬೇಕಾಗ ರಿವ್ಯಾಲ್ಯೂಷನ್ ಅಕೌಂಟ್ ಡೆಬಿಟ್ಸ್ ಹೇಳಿ ತಗೋಬೇಕು. 2 ಅಂತ ಕೊಟ್ಟಿದ್ದಾರೆ, ಕಂಪೇರ್ ಮಾಡಿ ತಗೋಬೇಕು. 2,600 ಮೈನಸ್ 1,500, ಬ್ಯಾಲೆನ್ಸ್ ಆಗ ನಮಗೆ 1,100 ರೂಪೀಸ್ ಬರ್ತದೆ. ಓಕೆ, ಬ್ಯಾಲೆನ್ಸ್ ಶೀಟ್ಲಿ ಏನು ಮಾಡಬೇಕಾಗ ನಾವು ಒಂದು ಡೈರೆಕ್ಟಾಗಿ 2,600ನ ಡಿಡಕ್ಟ್ ಮಾಡ್ಬೋದು, ಇಲ್ಲಂದರೆ ಹಳೆ 1,500 ಪ್ಲಸ್ ಹೊಸದಾಗಿ ಕ್ರಿಯೇಟ್ ಆದ 1,000 ಆ್ಯಡ್ ಮಾಡಿ ಮೈನಸ್ ಮಾಡ್ಬೋದು. ಓಕೆ, ಇದಿಷ್ಟು ಯಾವುದಂದರೆ RBD ಟ್ರೀಟ್ಮೆಂಟ್. ಓಕೆ, ಎಲ್ಲ ಪ್ರಾಕ್ಟೀಸ್ ಮಾಡಿ, ಯಾವುದೋ ಡೌಟ್ಸ್ ಇದ್ದರೆ ಪುನಃ ಹೇಳಿ.